ಗುರು ರಾಘವೇಂದ್ರ ಸ್ವಾಮಿಗಳು ನುಡಿದ ಮಂತ್ರದ ಶಕ್ತಿ ಎಂತದು ಗೊತ್ತಾ? ರಾಯರ ಜೀವನದಲ್ಲಿ ನಾನಾ ಕಷ್ಟಗಳು ಎದುರಾಗುತ್ತೆ. ಒಂದು ಹೊತ್ತು ಊಟವೂ ಕೂಡ ಸಿಗದಂತೆ ಆಗೋಗುತ್ತೆ. ಊಟಕ್ಕೆ ಏನು ಮಾಡೋದು, ತಮ್ಮ ಪತ್ನಿ ಮಗುವನ್ನ ಹೇಗೆ ಸಾಕೋದು ಅಂತ ಚಿಂತಿಸ್ತಿರ್ಬೇಕಾದ್ರೆ ಊರಿನಲ್ಲಿ ಒಬ್ಬ ಡಂಗೂರ ಸಾರೋನ್ ಬರ್ತಾನೆ. ಅವನು ಜಮೀನ್ದಾರರ ಮನೆಯಲ್ಲಿ ಪೂಜೆ ಇದೆ, ಪೂಜೆ ಮುಗ್ದ ನಂತರ ಅನ್ನ ಸಂತರ್ಪಣೆಯನ್ನ ಮಾಡ್ತೇವೆ, ಎಲ್ಲರೂ ಬನ್ನಿ ಅಂತ ಡಂಗೂರ ಸಾರ್ಕೊಂಡು ಹೋಗ್ತಿರ್ತಾನೆ. ಇದನ್ನ ಕೇಳಿದ ಅವರ ಪತ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಹಸಿವಿನಿಂದ ಉಪವಾಸವಿದ್ದ ರಾಯರು ತಮ್ಮ ಪತ್ನಿ ಹಾಗೆ ಮಗುವನ್ನ ಕರ್ಕೊಂಡು ಜಮೀನ್ದಾರರ ಮನೆಗೆ ಹೋಗ್ತಾರೆ. ಜಮೀನ್ದಾರರ ಮನೆಯಲ್ಲಿ ಗಂಧ ತೆಗೆಯಲು ಆಳನ್ನ ಹುಡುಕುವಾಗ ಅದೇ ಸಮಯದಲ್ಲಿ ಬಂದ ರಾಯರನ್ನ ಗಂಧ ತೆಗೆಯಲು ಬಿಟ್ಬಿಡ್ತಾರೆ. ಜಮೀನ್ದಾರರು ಅನ್ನ ಸಂತರ್ಪಣೆಯನ್ನ ಮಾಡ್ತಿದ್ದಾರೆ. ನನ್ನ ಕೈಲಾದ ಸೇವೆಯನ್ನ ನಾನ್ ಮಾಡ್ತೇನೆ ಅಂತ ಗಂಧ ತೆಗೆಯಲು ಶುರು ಮಾಡ್ತಾರೆ ರಾಯರು. ಆಗ ಅಡಿಗೆ ಬಡಿಸುವವನು ಬಂದು ರಾಯರು ತೆಗೆದಿದ್ದ ಗಂಧವನ್ನ ನೋಡಿದಾಗ ಏನು ಇಷ್ಟು ಕಡಿಮೆ ತೆಗೆದಿದ್ಯಾ ಅಂತ ಅವರನ್ನ ನಿಂದಿಸ್ತಾರೆ, ಅವರನ್ನ ಅವಮಾನ ಮಾಡ್ತಾರೆ. ಇದಕ್ಕೆಲ್ಲ